ಕ್ಷುಲ್ಲಕ ವಿಚಾರಕ್ಕೆ ಯುವಕರ ಗುಂಪಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. 6 ಜನ ಮುಸ್ಲಿಂ ಯುವಕರ ಮೇಲೆ ಮುಸ್ಲಿಂ ಯುವಕರಿಂದ ದಾಳಿಯನ್ನ ನಡೆಸಲಾಗಿದೆ. ಕ್ಷುಲ್ಲಕ ವಿಚಾರ, ಜಸ್ಟ್ ಒಂದು ಸಣ್ಣ ಮ್ಯಾಟರ್ ಅಷ್ಟೇ. 6 ಜನ ಮುಸ್ಲಿಂ ಯುವಕರ ಮೇಲೆ ಮುಸ್ಲಿಂ ಯುವಕರಿಂದ ದಾಳಿ ಮಾಡಲಾಗಿದೆ. ನೀಲಕಂಠ ನಗರದ ಇಲ್ಲೂ ಜಾಫರ್, ಸಲ್ಮಾನ್ ಅನ್ನೋರಿಂದ ಹಲ್ಲೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ನೀಲಕಂಠ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಕಾರ್ ನಿಲ್ಲುವಂತಹ ವಿಚಾರ ಅಷ್ಟೇ, ಪಾರ್ಕಿಂಗ್ ಅಥವಾ ಕಾರ್ ನಿಲ್ಲಿಸುವಂತಹ ವಿಚಾರ ಅಷ್ಟೇ. ರಸ್ತೆಯಲ್ಲಿ ಓಡಾಟದ ವಿಚಾರಕ್ಕೆ ಕಿರಿಕನ್ನ ಮಾಡಲಾಗಿದೆ. ಸಲ್ಮಾನ್ ಸೇರಿದಂತೆ 6 ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿರುವ ಆರೋಪ ಕೇಳಿಬಂದಿದೆ. ಗಾಯಾಳು ಯುವಕರು ಮೈಸೂರು ನಗರದ ಖಾಸಗಿ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ಜಸ್ಟ್ ಸಿಂಪಲ್ ಮ್ಯಾಟರ್ ಅಷ್ಟೇ. 6 ಜನ ಮುಸ್ಲಿಂ ಯುವಕರ ಮೇಲೆ ಮುಸ್ಲಿಂ ಯುವಕರಿಂದ ದಾಳಿಯನ್ನ ನಡೆಸಲಾಗಿರುವಂತಹ ಘಟನೆ ಇದು. ನೀಲಕಂಠ ನಗರದ ಇಲ್ಲೂ ಜಾಫರ್, ಸಲ್ಮಾನ್ ಅನ್ನೋರಿಂದ ಹಲ್ಲೆಯನ್ನ ನಡೆಸಲಾಗಿದೆ. ಜಸ್ಟ್ ಕಾರ್ ನಿಲ್ಲಿಸುವಂತಹ ವಿಚಾರ, ಬೇರೆ ಏನೂ ಅಲ್ಲ. ರಸ್ತೆಯಲ್ಲಿ ಓಡಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕನ್ನ ಮಾಡಿ ಹಲ್ಲೆ ಮಾಡಿದ್ದಾರೆ. ನಾವು ಗಲ್ಲಿಲ್ ಬರ್ತೀವಿ ಅಂತ ನಮಗೆ ಫುಲ್ ಕಣ್ಗಳು. ನಮ್ಮ ಅಣ್ಣನಿಗೆ BP ಶುಗರು, ಚಿಕ್ಕ ಮಕ್ಕಳಿದೆ ಸರ್. ನನಗೆ ನನ್ನ ಹೆಂಡತಿಗೆ ಚಿಕ್ಕ ಹೆಣ್ಮಕ್ಳಿದೆ. ನನಗೆ ಈ ಹೆಣ್ಮಕ್ಳಿಗೆ ಸರ್ ನೀವೇ ನಿಮ್ಮ ಕಾನೂನಿಂದ ನ್ಯಾಯ ನಮ್ಗೆ ಕೊಡಿಸ್ಲೇಬೇಕು ಸರ್. ನನಗೆ ನ್ಯಾಯ ಇಲ್ಲೂ ಅನ್ನೋರು ಜಾಫರ್, ಸಲ್ಮಾನ್ ಇವರೆಲ್ಲ ಗಾಂಜಾ ಹೊಡ್ಕೊಂಡು ಸಿಲಿಂಡರ್ ಎಲ್ಲ ಮಾಡ್ತಾರೆ. ರೋಡಲ್ಲಿ ಎಲ್ಲರಿಗೂ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡ್ತಾರೆ. ಅವರು ಏನಕ್ಕೆ ಅಂತ ಕೇಳಿದ್ರೆ ಮಕ್ಕಳ ವಿಷಯಕ್ಕೆಲ್ಲ ಮಾತಾಡಿ ಲಾಂಗು, ಮಚ್ಚು, ಪಂಚು ಇದೆಲ್ಲ ತಗೊಂಡು ಇವರು ಎಲ್ಲರೂ ಒಂದು 7 ಜನಕ್ಕೆ ಹೊಡೆದಿದ್ದಾರೆ. ಇವರು ಒಂದು 8 ಜನ ಸೇರ್ಕೊಂಡು ಏನಕ್ಕೆ ಅಂತ ಕೇಳಕ್ಕೆ ಹೋದರೆ ಹೆಂಗಸ್ರಿಗೂ ಹೊಡೆದಿದ್ದಾರೆ. ಫುಲ್ ರೌಡಿಸಮ್ ಆಗಿದೆ. ಇವರು ಗಾಂಜಾ ಎಲ್ಲ ಮಾಡ್ತಾರೆ. ಇವರು ನೀಲಕಂಠ ನಗರದಲ್ಲಿ ಸಿಕ್ಕಾಬಟ್ಟೆ ಇವರು ಎಲ್ಲರಿಗೂ ತೊಂದರೆ ಕೊಡ್ತಾರೆ. ನಾವು ಪೊಲೀಸವ್ರಿಗೂ ಮಾಹಿತಿ ಹೇಳಿದ್ದೀವಿ. ಆಲ್ರೆಡಿ ಇವ್ರದ್ದು ರೌಡಿ ಶೀಟರ್ ಓಪನ್ ಆಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್ ಪ್ರೇಮ್, ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ, ಎಷ್ಟು ಗಂಟೆಗೆ ಎಲ್ಲ ಆಗಿರುವಂತಹ ಘಟನೆ ಇದು, ಏನಿದೆ ಕಂಪ್ಲೀಟ್ ಮಾಹಿತಿ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಲಾಟೆ ಪ್ರಕರಣಗಳು ಕೇಳ್ಬರ್ತಾ ಇರುವಂತದ್ದು. ಕೆಲವು ಭಾಗಗಳಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ನಡೀತಾ ಇದೆ. ನಿನ್ನೆ ಅಷ್ಟೇ ನಂಜನಗೂಡು, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಏನು ಕಾರ್ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ಆಗಿರುವಂತದ್ದು. ಕಾರ್ ವಿಚಾರ ಪಾರ್ಕಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಪಕ್ಕದೇ ಬಂದಂತಹ ಕಾರು ನಾನು ನಿಲ್ಲಿಸಬೇಕು ಅಂತ ಹೇಳಿ ಗಲಾಟೆ ಆಗಿದೆ. ಮೊದಲು ನಾನು ಬಂದಿದ್ದೆ ಅಂತ ಹೇಳಿ ಸಲ್ಮಾನ್ ಎಂಬುವರು ಗಲಾಟೆಯನ್ನು ಮಾಡಿದ್ರೆ, ಅವರು ಇನ್ನೊಬ್ರು ಆದ್ರೆ ಎದುರಲ್ಲಿದ್ದಂತಹ ಯುವಕರು ಕೂಡ ಗಲಾಟೆ ಮಾಡಿರ್ತಾರೆ. ಮಾಡಿದಂತ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಕೂಡ ಮಾರಾಮಾರಿಯಾಗಿರುವಂತದ್ದು. ಮೊದಲ ಬಾರಿಗೆ ಇಬ್ಬರ ನಡುವೆ ಗಲಾಟೆ ನಡೆಯುತ್ತೆ. ನಂತರ ಅವರ ಸ್ನೇಹಿತರು ಮತ್ತು ಇವರ ಸ್ನೇಹಿತರು ಸೇರ್ಕೊಂಡು ಇಬ್ರು ಕೂಡ ಹೊಡೆದಾಡಿಕೊಂಡಿರುವಂತದ್ದು. ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಸಲ್ಮಾನ್ ಎಂಬುವರ ಜೊತೆ ಇದ್ದಂತಹ 6 ಮಂದಿಗೆ ಕೂಡ ಗಂಭೀರವಾಗಿ ಗಾಯವಾಗಿರುವಂತದ್ದು. ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಕಾರ್ ಪಾರ್ಕಿಂಗ್ ವಿಚಾರ ಅಂದ್ರೆ ಅದು ಸರ್ಕಾರಿ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿರುವಂತದ್ದು. ಇವತ್ತು ಸ್ವಂತ ಜಾಗ ಆಗಿದ್ರೆ ಯಾವುದೇ ರೀತಿ ಗಲಾಟೆ ಆಗಿದ್ರೆ ಸರಿ ಆಗ್ತಾ ಇತ್ತು. ಆದ್ರೆ ಸರ್ಕಾರಿ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ನಿಲ್ಲಿಸುವಂತ ವಿಚಾರಕ್ಕೆ ಇಂಥದ್ದು ದೊಡ್ಡ ಪ್ರಮಾಣದ ಗಲಾಟೆ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ನಂಜನಗೂಡು ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಅಧ್ಯಕ್ಷಿದೆಯಾ, ಏನು ಪೊಲೀಸರ ಮೇಲೆ ಭಯ ಇಲ್ವಾ, ಮತ್ತೆ ಜನರ ಮೇಲೆ ಭಯ ಇಲ್ವಾ, ಏನು ಈ ತರ ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಬಿಡಿಸೋದಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಆ ಭಾಗದಲ್ಲಿರುವಂತಹ ಒಂದು ಸ್ಥಳೀಯರು ಬೆಚ್ಚಿ ಬಿದ್ದಿರುವಂತದ್ದು. 2 ಗುಂಪುಗಳ ನಡುವೆ ಗಲಾಟೆ ಆಗ್ತಿರುವಂತ ಸಂದರ್ಭದಲ್ಲಿ ಯಾರು ಕೂಡ ಬಿಡಿಸೋದಕ್ಕೆ ಬರೋದಿಲ್ಲ. ಅವರು ಒಂದು ದೊಣ್ಣೆ ಮಚ್ಚುಗಳನ್ನು ಇಟ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಸ್ಥಳೀಯರಾಗಿರ್ಬೋದು ಯಾರು ಕೂಡ ಬರೋದಿಲ್ಲ. ಪೊಲೀಸ್ ಸ್ಟೇಷನ್ ಅವನಕ್ಕೆ ಅನತಿ ದೂರದಲ್ಲಿ ಇದ್ರೂ ಕೂಡ ಇಂಥದ್ದೊಂದು ಗಲಾಟೆ ನಡೆದಿರುವಂತದ್ದು. ಇಲ್ಲ ಒಂದ್ ಕಡೆ ನಂಜನಗೂಡು ಭಾಗದಲ್ಲಿರುವಂತಹ ಜನರನ್ನ ಬೆಚ್ಚಿ ಬೀಳುತ್ತಿರುವಂತದ್ದು. ಕುಸುಮ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ